ಹಾಯ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇವತ್ತು ನಾನು ಸಿಂಪಲ್ ಆಗಿ ಮೆಂತೆ ಬಾತ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಇದು ನಿಮಗೆ ಇಷ್ಟ ಆಗತ್ತೆ ಅಂತ ಅಂದ್ಕೊಳ್ತೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ ಇದಕ್ಕೆ ನಾನೀಗ ಮಸಾಲಾನ ರೆಡಿ ಮಾಡ್ಕೊಳ್ಳೋದಕ್ಕೆ ಎಲ್ಲಾನು ಇಟ್ಕೊಂಡಿದ್ದೀನಿ. ಇವೆಲ್ಲನೂ ಕೂಡ ನಾನು ರುಬ್ಬಿ ಪೇಸ್ಟನ್ನ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ನಾನು ಕುಕ್ಕರ್ಗೆ ಒಂದು 2ರಿಂದ 3 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಂಡಿದ್ದೀನಿ. ನಾನು ಕೊಬ್ಬರಿ ಎಣ್ಣೆನ ಹಾಕೊಂಡಿದ್ದೀನಿ. ನೀವು ಯಾವ ಎಣ್ಣೆ ಬೇಕಾದರೂ ಹಾಕ್ಕೊಳ್ಬೋದು. ನಾನು ಚೆನ್ನಾಗಿ ಎಣ್ಣೆ ಕಾದ ನಂತರ ಇದಕ್ಕೆ ನಾನು 1 ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕೊಳ್ತಾ ಇದ್ದೀನಿ. ಜೀರಿಗೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಒಂದು 30 to 40 ಸೆಕೆಂಡ್ ಆದ್ರೆ ಸಾಕಾಗತ್ತೆ, ಬೇಗ ಫ್ರೈ ಆಗುತ್ತೆ ಜೀರಿಗೆ. ಇದನ್ನ ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ಆದ ನಂತರ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ 1 ನಿಮಿಷ ನಾನು. ಅದಾದ ನಂತರ ಇದಕ್ಕೆ ನಾನೀಗ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ. ಇದ್ರ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ, ಜಾಸ್ತಿ ಏನು ಗಿಡ್ಡಗೆ ಹೆಚ್ಕೊಳ್ಬೇಕು ಅಂತ ಏನಿಲ್ಲ. ಈ ಥರ ಉದ್ದ ಹೆಚ್ಕೊಂಡ್ರೆ ಆಗತ್ತೆ. ಇದನ್ನ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ತೀನಿ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದ ನಂತರ ಇದಕ್ಕೆ ಇದನ್ನ 2ರಿಂದ 3 ನಿಮಿಷ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇದಕ್ಕೆ ಈಗ ನಾನು ರುಬ್ಬಿಟ್ಕೊಂಡಿರುವಂತಹ ಮಸಾಲಾನ ಹಾಕೊಂಡು ಅದನ್ನು ಕೂಡ ಚೆನ್ನಾಗಿ ಹಸಿ ವಾಸನೆ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಅದರಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತಲ್ವ, ಅದು ಚೆನ್ನಾಗಿ ಹೋಗ್ಬೇಕು. ಅಲ್ಲಿ ತನಕ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಸಿ ಅಂಶ ಹೋಗಿ ಎಣ್ಣೆ ಬಿಡಬೇಕು. ಅದು ಅಲ್ಲಿ ತನಕ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಮಸಾಲ ಚೆನ್ನಾಗಿದಾಗುತ್ತೆ. ಇದೆ ನೋಡಿ, 2ರಿಂದ 3 ನಿಮಿಷ ಚೆನ್ನಾಗಿ ಹೊರ್ಕೊಂಡಿದ್ದೀನಿ. ಇದೇ ತರ ಚೆನ್ನಾಗಿ ಹೊರ್ಕೊಳ್ಬೇಕು. ಇದನ್ನ ಚೆನ್ನಾಗಿ ಹೊರ್ಕೊಂಡಾದ ನಂತರ ಇದಕ್ಕೆ ನಾನೀಗ ಹೆಚ್ಚಿಟ್ಕೊಂಡಿರುವಂತ ಮೆಂತ್ಯ ಸೊಪ್ಪನ್ನ ಹಾಕೊಳ್ತೀನಿ. ಸುಮಾರು ಒಂದು ಅರ್ಧ ಕಟ್ ಆಗುವಷ್ಟು ಮೆಂತ್ಯ ಸೊಪ್ಪನ್ನ ತಗೊಂಡಿದ್ದೀನಿ ನಾನು. ಇದನ್ನ ಈಗ ನಾನು ಹಾಕೊಳ್ತಾ ಇದ್ದೀನಿ. ಅದನ್ನ ಚೆನ್ನಾಗಿ ವಾಶ್ ಮಾಡಿ, ಕ್ಲೀನ್ ಮಾಡಿ ಹೆಚ್ಚಿಟ್ಕೊಂಡಿದ್ದೀನಿ ನಾನು. ಇದು ಮೆಂತ್ಯ ಸೊಪ್ಪು ಕೂಡ ಆರೋಗ್ಯಕ್ಕೆ ತುಂಬಾ ಕೂಡ ಒಳ್ಳೇದಾಗಿರೋದ್ರಿಂದ ಈ ತರ ಒಂದು ಬ್ರೇಕ್ಫಾಸ್ಟ್ ಕೂಡ ಬೇಗ ಆಗುತ್ತೆ. ಇದಕ್ಕೆ ಜಾಸ್ತಿ ಐಟಮ್ಸ್ ಏನ್ ಬೇಡ, ಸೊಪ್ಪು ಒಂದಿದ್ರೆ ಆಯ್ತು ಅಷ್ಟೇ. ಈರುಳ್ಳಿ ಅಂತೂ ಇದ್ದೇ ಇರುತ್ತೆ ಮನೇಲಿ, ಯಾರ ಮೇಲೆ ಈರುಳ್ಳಿ ಇಲ್ಲದೆ ಅಂತೂ ಇರಲ್ಲ. ಹಾಗಾಗಿ ಈ ತರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು 2ರಿಂದ 3 ನಿಮಿಷ ಇದನ್ನು ಕೂಡ ಹೊರ್ಕೊಳ್ಬೇಕು. ಸ್ವಲ್ಪ ಕಹಿ ಅಂಶ ಆದ್ರೆ ಮಕ್ಕಳೆಲ್ಲ ತಿನ್ನೋದಕ್ಕೆ ಏನ್ ಮಾಡ್ತಾರೆ, ಹಾಗಾಗಿ ಹೊರ್ಕೊಂಡ್ರೆ ಕಹಿ ಅಂಶನೇ ಇರಲ್ಲ. ಇದು ಮೆಂತ್ಯ ಸೊಪ್ಪಿನ ಬಾತು ಅಂತ ಹೇಳೋದೇನೆ ಹೌದಾ ಅಂತ ಕೇಳ್ಬೇಕು ಅನ್ಸುತ್ತೆ. ಹಾಗಾಗಿ ಅಥವಾ ಮೆಂತ್ಯ ಬಾತು ಅಥವಾ ಮೆಂತ್ಯ ಪಲಾವ್ ಕೂಡ ಹೇಳ್ಬೋದು. ಇದನ್ನ ಈ ತರ ಚೆನ್ನಾಗಿ ನಾನು ಹೊರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಕಲರ್ ಹೋಗೋ ತನಕ ಹೊರ್ಕೊಂಡು ಆದ ನಂತರ ಇದಕ್ಕೆ ನಾನು 1 ಟೊಮೆಟೊನ ಹೆಚ್ಚಿಟ್ಕೊಂಡಿರೋದನ್ನ ಹಾಕೊಂಡಿದ್ದೀನಿ. ನೀವು ಇಲ್ಲಿ ಹಸಿ ವಟಾಣಿ ಬೇಕು ಅಂದ್ರೆ ಹಸಿ ವಟಾಣಿ ಕೂಡ ಹಾಕೊಳ್ಬಹುದು. ಹಸಿ ವಟಾಣಿ ಇರಲಿಲ್ಲ ಬಟ್ ಬೇಕು ಅಂತ ನೀವು ಹಾಕೊಳ್ಬಹುದು, ಇಲ್ಲ ಅಂದ್ರೂ ಹಾಕೋದಿದ್ರು ಏನು ಪ್ರಾಬ್ಲಮ್ ಇಲ್ಲ. ಮೆಂತ್ಯ ಸೊಪ್ಪಿಂದ ಆಗಿರೋದ್ರಿಂದ ಮೆಂತ್ಯ ಇದ್ರೆ ಆಯ್ತು ಅಷ್ಟೇ. ಇದನ್ನ ಈಗ ನೋಡಿ ಚೆನ್ನಾಗಿ ಆದ ನಂತರ ಇದಕ್ಕೆ ನಾನು ಅಕ್ಕಿ ಎಷ್ಟು ತಗೊಂಡಿದ್ದೀನೋ ಅದ್ರ ಮೇಲೆ ನಾನು ನೀರನ್ನ ಹಾಕೊಳ್ತಾ ಇದ್ದೀನಿ. ಇದು ನಾನು 1 ಗ್ಲಾಸ್ ಆಗುವಷ್ಟು ಅಕ್ಕಿನ ತಗೊಂಡಿರೋದ್ರಿಂದ 2 ಗ್ಲಾಸ್ ಆಗುವಷ್ಟು ನೀರನ್ನ ಹಾಕೊಂಡಿದ್ದೀನಿ ನಾನು. ನೀವು ಯಾವ್ದು ಅಕ್ಕಿ ತಗೊಂಡಿರ್ತೀರೋ ಅದ್ರ ಮೇಲೆ ನೀವು ಡಿಪೆಂಡೆಂಟ್, ನೀವು ನೀರೆಷ್ಟು ಹಾಕೊಳ್ತೀರಾ ಅಂತ ಹೇಳೋದು. ಸ್ವಲ್ಪ ಉದ್ರಾಗಿರೋದಕ್ಕೆ ಸ್ವಲ್ಪ ನೀರು ಕಡಿಮೆ ಇದ್ದರೆ ಚೆನ್ನಾಗಾಗುತ್ತೆ. ಜಾಸ್ತಿ ನೀರು ಹಾಕೊಂಡ್ಬಿಟ್ರು ಮೆತ್ತಗಾದ್ರೆ ತಿನ್ನೋದಕ್ಕೆ ಚೆನ್ನಾಗಾಗಲ್ಲ. ಇದೆಲ್ಲಾನು ಕೂಡ ಇದಕ್ಕೆ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಉಪ್ಪನ್ನ ಹಾಕಿ ಇದನ್ನ 1 ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡಿ 1 ಕುದಿ ಬರೋ ತನಕ ಇದರ ಹಾಗೆ ಇಟ್ಕೊಳ್ತೀನಿ. ಈಗ ಅಕ್ಕಿ ಹಾಕೊಳ್ಬಾರ್ದು. 1 ಕುದಿ ಬಂದ ಮೇಲೆ ಇದಕ್ಕೆ ಅಕ್ಕಿ ಹಾಕೊಳ್ಬೇಕು. ಸ್ವಲ್ಪ ಎಲ್ಲಾನು ಕುಕ್ ಆದ ನಂತರ ಇದಾಗತ್ತೆ, ಚೆನ್ನಾಗಾಗತ್ತೆ. ಹಾಗಾಗಿ ಯಾವ್ದೇ ಆದ್ರೂ ಅಷ್ಟೇ 1 ಕುದಿ ಬಂದ್ಮೇಲೆನೆ ಅಕ್ಕಿ ಹಾಕೊಳ್ಬೇಕು. ಅಕ್ಕಿನ ನಾನು ಮೊದಲೇನೆ ವಾಶ್ ಮಾಡಿ ಸೈಡಿಗೆ ಇಟ್ಕೊಂಡಿದ್ದೆ. ಇದಕ್ಕೆ ಈಗ ನಾನು ನೋಡಿ ಕುದಿ ಬರೋದಕ್ಕೆ ಸ್ಟಾರ್ಟ್ ಆಗಿ ಸಣ್ಣ ಕುದಿ ಬರ್ತಾ ಇದೆ ಕೂಡ. ಇದು ಚೆನ್ನಾಗಿ ಕುದಿ ಬಂದ ಮೇಲೆ 1 ಕುದಿ ಬರ್ಬೇಕು. ಇದು ಕುದಿ ಬಂದ್ಮೇಲೆ ನಾನು ಅಕ್ಕಿನ ಹಾಕೊಳ್ತೀನಿ. ಅಕ್ಕಿನ 10 ನಿಮಿಷ ವಾಶ್ ಮಾಡಿ ನೆನ್ಸಿಟ್ಕೊಂಡ್ರೆ ಚೆನ್ನಾಗಾಗತ್ತೆ. ಉದುರ ಕೂಡ ಬರುತ್ತೆ, ಚೆನ್ನಾಗಿ ಬೇಯತ್ತು ಕೂಡ ಹೌದು. ಈಗ ನೋಡಿ ಅಕ್ಕಿನ ಹಾಕೊಳ್ತಾ ಇದ್ದೀನಿ ನಾನು. ತುಂಬಾ ಸಿಂಪಲ್ ಆಗಿರುತ್ತೆ ಮತ್ತೆ ಬೇಗನೂ ಕೂಡ ಆಗತ್ತೆ. 10 ನಿಮಿಷ ಇದ್ರೆ ಸಾಕು. ಇದಕ್ಕೆ ಏನು ಜಾಸ್ತಿ ಟೈಮ್ ಏನ್ ಬೇಕಾಗಲ್ಲ, 10 ನಿಮಿಷದಲ್ಲಿ ಆಗ್ಬಿಡತ್ತೆ ಇದು. ಈಗ ಅಕ್ಕಿನ ಹಾಕೊಂಡು 1 ರೌಂಡ್ ಇದನ್ನ ತಿರುಗಿಕೊಳ್ಬೇಕು. ಚೆನ್ನಾಗಿ 1 ರೌಂಡ್ ತಿರುಗಾದ ನಂತರ ಅದನ್ನು ಸ್ವಲ್ಪ ಸಣ್ಣ ಕುದಿ ಬಂದ ಮೇಲೆ ಇದನ್ನ ಕವರ್ ಮಾಡಿ
ಒಂದು 2 ವಿಸಿಲ್ ಹೊಡ್ಸ್ಕೊಂಡ್ರೆ ಆಗತ್ತೆ. 1 ಹೊಡ್ಸ್ಕೊಂಡ್ರು ಆಗತ್ತೆ, 2 ಹೊಡ್ಸ್ಕೊಂಡ್ರು ಆಗತ್ತೆ. ಹಾಗಾಗಿ ನಾನು 1 ವಿಸಿಲ್‌ನ ಹೊಡ್ಸ್ಕೊಂಡಿದ್ದೀನಿ. ಕೆಲವೊಬ್ರು 2 ವಿಸಿಲು, ಕೆಲವೊಂದು ಅಕ್ಕಿ ಮೇಲೆ ಡಿಪೆಂಡು, 2 ವಿಸಿಲ್ ಹಾಕ್ಕೊಳ್ಬೇಕು. ಹಾಗಾಗಿ ಇದನ್ನ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕವರ್ ಮಾಡಿ 2 ವಿಸಿಲ್‌ನ ಹೊಡ್ಸ್ಕೊಳ್ತೀನಿ ನಾನು. ಈ ಟೈಮ್‌ನಲ್ಲಿ ಉಪ್ಪು ಕಡಿಮೆ ಇದೆಯೋ ಇಲ್ವೋ ಅಂತ ನೀವು ನೋಡ್ಕೊಳ್ಬಹುದು. ಹಾಗಾಗಿ ನೋಡ್ಕೊಂಡು ಕವರ್ ಮಾಡಿ 2 ವಿಸಿಲ್‌ನ ಹೊಡ್ಸ್ಕೊಳ್ಬೇಕು. ಹೊಡ್ಸ್ಕೊಂಡ್ರೆ ಈಗ ಮೆಂತೆ ಪುಲಾವ್ ರೆಡಿ ಆಗತ್ತೆ. ನಿಮ್ಗೆ ಇದು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಹೊಸಬರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.